ನಮಸ್ಕಾರ. ನಾನು ಈ ದಿನ ಬಿಲ್ವಪತ್ರೆ ಖಾರ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಾಣಂತಿಯರಿಗೆ ಬಾಣಂತನದಲ್ಲಿ ಅವರಿಗೋಸ್ಕರನೇ ಮಾಡುವಂಥದ್ದು. ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಸ್ವಲ್ಪ ಎಳೆತಾದ ಬಿಲ್ವಪತ್ರೆ ಎಲೆಯನ್ನು ಕುಯ್ದುಕೊಂಡು ಬಂದಿದ್ದೀನಿ. ಇದನ್ನು ತೊಳೆದು ಕ್ಲೀನಾಗಿ ಸೋಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ ಎಸಳು, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳುಮೆಣಸನ್ನು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಈಗ ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈ ಥರ ಖಾರ ಮಾಡ್ತಿದ್ರು ಅಂತ ಎಷ್ಟೋ ಜನಿಗೆ ಗೊತ್ತೇ ಇಲ್ಲ. ಮಲೆನಾಡಿನಲ್ಲಿ ಬಾಣಂತಿ ಅಂದರೆ ವಿಶೇಷವಾದ ಒಂದು ಕಾಳಜಿನ ವಹಿಸ್ತಾ ಇದ್ದರು. ಆರೋಗ್ಯ ದೃಷ್ಟಿಯಿಂದ ಔಷಧಿಗಳ ಗುಣ ಇರುವಂತಹ ಅಡುಗೆಗಳನ್ನೇ ಮಾಡಿ ಹಾಕ್ತಾಯಿದ್ರು. ತುಪ್ಪದಲ್ಲಿ ಕಾಳುಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ ಫ್ರೈ ಆಗಿದೆ. ಈಗ ಬಿಲ್ವಪತ್ರೆ ಎಲೆಗಳನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ. ಬಾಣಂತಿಗೆ ಹಸಿಮೈ ಆಗಿರುತ್ತೆ. ನೀರಿನ ಅಂಶ ಹೋಗಿ ಅವಳು ಸ್ವಲ್ಪ ಒಣಗಬೇಕು. ಹಾಗಾಗಿ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸಿಗೆ ಆ ಶಕ್ತಿ ಇದೆ ಅಂತ ಇವೆರಡನ್ನು ಕೊಡ್ತಿದ್ರು. ಅದ್ರ ಜೊತೆಗೆ ತುಪ್ಪ ಯಥೇಚ್ಛವಾಗಿ ಬಳಸ್ತಾಯಿದ್ರು. ಹಸಿಮೈ ಉಳಿದ್ರೆ ನಂಜಿನಂಶ ಜಾಸ್ತಿ ಆಗುತ್ತೆ ಅಂತ ಅವರ ನಂಬಿಕೆ. ಈಗ ನೋಡಿ, ಸೊಪ್ಪು ಹುರಿದಾಯಿತು. ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕಿ ರುಬ್ಬೋಣ. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಹುರಿದಿರೋ ಪದಾರ್ಥಗಳನ್ನು ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ವಾಟೆ ಹುಳಿ ಪುಡಿ 1 ಸ್ಪೂನ್ ಹಾಕ್ತೀನಿ. ಬಾಣಂತಿಯರಿಗೆ ವಾಟೆ ಹುಳಿ ಪುಡಿನೇ ಉಪಯೋಗಿಸೋದು. ಇದು ಮಾರ್ಕೆಟಲ್ಲೂ ಸಿಗುತ್ತೆ. 1/4 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿರುವ ಮಿಶ್ರಣ ರೆಡಿಯಾಗಿದೆ. ಒಂದು ಒಗ್ಗರಣೆ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಎಸಳುಗಳನ್ನು 10 ಸಣ್ಣ ಪೀಸ್ ಮಾಡಿಟ್ಟಿದ್ದೀನಿ. ಹಾಗೆ ಒಣಮೆಣಸು ಹಾಕಿದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿನ ಜಜ್ಜಿ ಸಹ ಹಾಕ್ಬೋದು. ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ. ಈಗ 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1/4 ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಅರಿಶಿನ ರೋಗ ನಿರೋಧಕ ಶಕ್ತಿನ ಹೊಂದಿದೆ. ಈಗ ಎಲ್ಲವೂ ಸ್ವಲ್ಪ ಫ್ರೈ ಆಗ್ತಾ ಬಂತು. ಹಾಗೆ 1/4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಈಗ ರುಬ್ಬಿರುವ ಬಿಲ್ವಪತ್ರೆ ಮಿಶ್ರಣವನ್ನು ಹಾಕೋಣ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಮುದ್ದೆ ಥರ ಆಗಬೇಕು. ಈಗ ನೋಡಿ, ಬಣ್ಣ ಚೇಂಜ್ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡೋಣ. ಬಿಲ್ವಪತ್ರೆ ಖಾರ ರೆಡಿ ಆಯಿತು. ಮಲೆನಾಡಲ್ಲಿ ಬಾಣಂತಿಯರು ಊಟ ಮಾಡಬೇಕಾದ್ರೆ 1 ತಿಂಗಳು ಇದೇ ಥರ ಖಾರ ಊಟ ಮಾಡಿ ನಂತರದಲ್ಲಿ ಹಾಲು ಮತ್ತು ಮೊಸರು ಹಾಕ್ಕೊಂಡು ಊಟ ಮಾಡುವ ಪದ್ಧತಿ ಇನ್ನೂ ಇದೆ. ಹಸಿಮೆಣಸು, ಅವಲಕ್ಕಿ, ಉದ್ದು ಹಾಗೆ ಕೆಲವೊಂದು ತರಕಾರಿಗಳನ್ನ ಕೊಡ್ತಾ ಇರಲಿಲ್ಲ ಉರಿನಂಜು ಅನ್ನೋ ದೃಷ್ಟಿಯಿಂದ. ಇದು ವಿಶೇಷವಾಗಿ ಬಾಣಂತನದಲ್ಲಿ ಮಾಡ್ತಾರೆ. ಬೇರೆ ದಿವಸ ಸಹಿತ ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಯಾವ್ಯಾವ ಸೊಪ್ಪನ್ನು ಉಪಯೋಗಿಸಿ ಯಾವ ಥರ ಖಾರ ಮಾಡ್ತಾರೆ ಅಂತ ಪ್ರತಿಯೊಂದು ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕ್ತೀನಿ. ನೀವು ಗಮನಿಸಿ. ನೋಡಿದ್ರಲ್ಲ ಖಾರ ಮಾಡೋದು ಹೇಗೆ ಅಂತ. ನೀವು ಯಾರಾದರೂ ಬಾಣಂತಿಯರಿದ್ದರೆ ಈ ಖಾರದ ಮಾಹಿತಿಯನ್ನು ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.